ಕೆಲವು ವರ್ಷಗಳ ಹಿಂದೆ ದಿಲ್ಲಿಯಲ್ಲಿ ಒಬ್ಬ ಹುಡುಗ ಮನೆಯಲ್ಲಿ ಮಲಗಿದ್ದಾನೆ. ರಾತ್ರಿ 12 ಗಂಟೆ ಆಗುವ ಸಮಯ. ಆ ಸಂದರ್ಭದಲ್ಲಿ ಈ ಹುಡುಗನ ಸ್ನೇಹಿತರು ಕರೆ ಮಾಡಿ, ಮಚಾ ಬಾರೋ, ಇಲ್ಲಿ ಇವತ್ತು ಫ್ರೆಂಡ್ನ ಬರ್ತ್ಡೇ, ಪಕ್ಕದಲ್ಲಿರೋ ಹೋಟೆಲ್ನಲ್ಲಿ ಪಾರ್ಟಿ ಅರೇಂಜ್ ಮಾಡಿದ್ದೀವಿ, ಬೇಗ ಬಾ ಅಂತ ಈತನ ಸ್ನೇಹಿತರು ಕರೆದಿದ್ದಾರೆ. ಈ ಯುವಕ ತನ್ನ ತಾಯಿಗೆ ಹೇಳ್ದಂಗೆ ಹೋಗೋಣ ಅಂತ ಅಂದುಕೊಳ್ಳುತ್ತಾನೆ. ಅಷ್ಟೊತ್ತಿಗೆ ಅವನ ತಾಯಿ ಈತನನ್ನ ನೋಡಿ ಬಿಡುತ್ತಾರೆ. ಅದಕ್ಕೆ ಅವರ ತಾಯಿ, ಸರಿ ಚೋಪನ, ಬೇಗ ಹೋಗಿ ಬಾ ಅಂತ ಹೇಳುತ್ತಾರೆ. ಯುವಕನು ಕಾರು ತೆಗೆದುಕೊಂಡು ರಾತ್ರಿ ಸಮಯದಲ್ಲಿ ಆ ಮಳೆಯಲ್ಲಿ ಅವನ ಸ್ನೇಹಿತರು ಪಾರ್ಟಿ ಮಾಡುತ್ತಿರುವ ಆ ಹೋಟೆಲ್ಗೆ ಹೋಗುತ್ತಿರುವ ಆ ಸಂದರ್ಭದಲ್ಲಿ ಒಂದೇ ಬಾರಿಗೆ ಅವನ ತಾಯಿ ಪದೇ ಪದೇ ಕರೆ ಮಾಡುತ್ತಿದ್ದಾರೆ. ಏನಾಯ್ತು ತಾಯಿಗೆ, ಯಾಕೆ ಈ ರೀತಿ ಕರೆ ಮಾಡುತ್ತಿದ್ದಾರೆ ಅಂತ ಫೋನ್ ಅಟೆಂಡ್ ಮಾಡಿದ್ರೆ ಅವರ ಅಮ್ಮ ಹೇಳ್ತಾರೆ, ಹೇ, ಎಲ್ ಬೇಕಾದ್ರೂ ಹೋಗು, ಡೆಲ್ಲಿ ಕಂಟೋನ್ಮೆಂಟ್ ದಾರಿಯಲ್ಲಿ ನೀನು ಹೋಗ್ತಾ ಇಲ್ಲ ಅಲ್ವಾ, ಆ ರೀತಿ ಕೇಳಿದ್ದಾರೆ. ಆಗ ಈ ಯುವಕನು ಅದೇ ದಾರಿಯಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಾನೆ. ಆಗ ಈ ಯುವಕ, ಯಾಕಮ್ಮ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದೀನಿ, ಏನು ಹೇಳು ಅಂತ ಹೇಳಿದಾಗ, ಹೇ, ನಿನಗೆ ಗೊತ್ತಿಲ್ವಾ, ಅಲ್ಲಿ ಬಿಳಿ ಸೀರೆ ಉಟ್ಟಂತಹ ಹೆಣ್ಣು ಈ ರೀತಿ ವಯಸ್ಸು ಹುಡುಗರು ಹೋದ್ರೆ ಅವರ ಹತ್ತಿರ ಲಿಫ್ಟ್ ಕೇಳ್ತಾಳೆ. ಆ ಹುಡುಗಿ ಕಾರಿನಲ್ಲಿ ಹತ್ತಿ ನಿನ್ನನ್ನ ಏನಾದ್ರೂ ಮಾಡಿದ್ರೆ ಏನ್ ಮಾಡೋದು, ಮತ್ತೊಂದು ಪ್ರೇತ, ಅದುವೇ ಪ್ರೇತಗಳಿರುವ ರಸ್ತೆ ಅಂತ ಈ ಯುವಕನ ತಾಯಿ ಹೇಳುತ್ತಾರೆ. ಈ ಯುವಕನು, ಏನಮ್ಮ ನೀನು ಈ ಕಾಲದಲ್ಲೂ ದೆವ್ವ ಪ್ರೇತ ಅನ್ಕೊಂಡು, ಅದೆಲ್ಲ ಏನಿಲ್ಲ, ಸುಮ್ನಿರಮ್ಮ ಅಂತ ಹೇಳಿ ಆ ಫೋನ್ ಅನ್ನ ಕಟ್ ಮಾಡಿದ್ದಾನೆ. ಆ ಮಳೆಯ ನಡುವೆ ಡೆಲ್ಲಿ ಕಂಟೋನ್ಮೆಂಟ್ ದಾರಿಯಲ್ಲಿ ಈ ಒಂದು ಕಾರು ಮಾತ್ರ ರಸ್ತೆಯಲ್ಲಿ ಹೋಗ್ತಾ ಇರುವಾಗ ಒಂದು ಬಿಳಿ ಸೀರೆ ಉಟ್ಟುಕೊಂಡ ಒಂದು ಹೆಂಗಸು ಲಿಫ್ಟ್ ಕೇಳುತ್ತಾ ನಿಂತಿದ್ದಾರೆ. ಆ ಯುವಕ ಅದು ಹೆಣ್ಣಾ ದೆವ್ವನ ಅಂತ ಟೆನ್ಷನ್ ಮಾಡಿಕೊಂಡು ನಿಂತಿದ್ದಾನೆ. ಇದು ಡೆಲ್ಲಿ ಕಂಟೋನ್ಮೆಂಟ್ ಬಗ್ಗೆ ಇರುವ ಒಂದು ಸ್ಟೋರಿ. ಈ ರೀತಿಯ ಹಲವಾರು ಕಥೆಗಳು ಈ ರಸ್ತೆಯ ಕುರಿತು ಇದೆ. ಹಲವಾರು ಜನರು ಹಲವಾರು ರೀತಿ ಈ ರಸ್ತೆಯಲ್ಲಿ ತಮಗಾದ ಅನುಭವವನ್ನ ಹೇಳಿಕೊಂಡಿದ್ದಾರೆ. ಇಂದಿಗೂ ಏತಕ್ಕೆ ಜನರು ಇದನ್ನ ನಂಬುತ್ತಿದ್ದಾರೆ ಅನ್ನುವುದನ್ನ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಡೆಲ್ಲಿ ಕಂಟೋನ್ಮೆಂಟ್ ಅಂದರೆ ಏನು ಎಂದು ನೋಡೋಣ. ಅನಂತರ ಬಿಳಿ ಸೀರೆ ಉಟ್ಟ ಆ ಪ್ರೇತದ ಬಗ್ಗೆ ನೋಡೋಣ. ಸರಿಸುಮಾರು 110 ವರ್ಷದ ಹಿಂದೆ 1914ರಲ್ಲಿ ಬ್ರಿಟಿಷರು ಭಾರತವನ್ನು ಆಳುತ್ತಿದ್ದಾಗ ಅವರು ದೆಹಲಿಯನ್ನ ಒಂದು ಪ್ರಮುಖ ನಗರವಾಗಿ ನೋಡುತ್ತಿದ್ರು. ಆ ಸಂದರ್ಭದಲ್ಲಿ ಅವರಿಗೆ ದೊಡ್ಡ ಆರ್ಮಿ ಬೇಸ್ ಬೇಕು ಅಂತ ಅಂದುಕೊಂಡ್ರು. ಅದಕ್ಕಾಗಿ ಒಂದು ದೊಡ್ಡ ಬಿಲ್ಡಿಂಗ್ ನ ಅವಶ್ಯಕತೆ ಇತ್ತು ಅವರಿಗೆ. ಹೀಗೆ 110 ವರ್ಷದ ಹಿಂದೆ ದೆಹಲಿಯಲ್ಲಿ ಒಂದು ದಟ್ಟ ಕಾಡು ಇತ್ತು. ಆ ಸಂದರ್ಭದಲ್ಲಿ ಬ್ರಿಟಿಷ್ ಸೇನೆಯ ಸೈನಿಕರು ಇರುವುದಕ್ಕಾಗಿ ದೊಡ್ಡ ದೊಡ್ಡ ಕಟ್ಟಡಗಳನ್ನ ನಿರ್ಮಿಸುತ್ತಾರೆ. ಹೀಗೆ ಅಲ್ಲಿ ಒಂದು ದೊಡ್ಡ ಆರ್ಮಿ ಬೇಸ್ ಸೃಷ್ಟಿಯಾಯಿತು. ಇದಕ್ಕೇನೆ ಡೆಲ್ಲಿ ಕಂಟೋನ್ಮೆಂಟ್ ಅಂತ ಮುಂದಿನ ದಿನಗಳಲ್ಲಿ ಕರೆಯಲಾಯಿತು. ಈ ಡೆಲ್ಲಿ ಕಂಟೋನ್ಮೆಂಟ್ ನಲ್ಲಿರುವ ಸೈನಿಕರು ಮೊದಲ ಮಹಾಯುದ್ಧ ಹಾಗೂ 2ನೇ ಮಹಾಯುದ್ಧಕ್ಕೆ ಇಲ್ಲಿಂದ ಹೆಚ್ಚು ಜನ ಹೋಗುತ್ತಿದ್ರು. ಹೀಗೆ ಹೋದವರು ಹಲವಾರು ಜನರು ಮರಳಿ ಬರಲಿಲ್ಲ ಅಂತ ಹೇಳಲಾಗಿದೆ. ಆ ರೀತಿ ಆ ಯುದ್ಧದಲ್ಲಿ ಮರಣ ಹೊಂದಿದ ಹಲವರ ಮೃತದೇಹವನ್ನ ಅದೇ ಕಂಟೋನ್ಮೆಂಟ್ ನಲ್ಲಿ ಹೂತಾಕಿ ಅಲ್ಲೇ ಒಂದು ಸ್ಮಶಾನವು ಸೃಷ್ಟಿಯಾಯಿತು. ಹೀಗೆ ಭಾರತಕ್ಕೂ ಬ್ರಿಟಿಷರಿಗೂ ಏನಾದ್ರೂ ಯುದ್ಧ ಆದಲ್ಲಿ ಅಲ್ಲಿ ಮರಣ ಹೊಂದಿದವರನ್ನು ಕೂಡ ಇದೇ ಸ್ಮಶಾನದಲ್ಲಿ ಹೂತಾಕಲಾಗಿದೆ ಅಂತ ನಂಬಲಾಗಿದೆ. ಇಂದು ಈ ಪ್ರದೇಶ ಹೇಗಿದೆ ಅಂದ್ರೆ ದಟ್ಟ ಕಾಡು, ಅದರಲ್ಲಿ ಹಳೆಯ ಕಾಲದ ಬ್ರಿಟಿಷ್ ಬಿಲ್ಡಿಂಗ್ ಹಾಗೂ ಹಳೆಯ ಸ್ಮಶಾನ. ಇದುವೇ ಡೆಲ್ಲಿ ಕಂಟೋನ್ಮೆಂಟ್ ಏರಿಯಾ. ಹೀಗೆ ಹಲವಾರು ವರ್ಷಗಳ ಹಿಂದೆ ಈ ಯುದ್ಧದಲ್ಲಿ ಮರಣ ಹೊಂದಿದವರ ಆತ್ಮಗಳು ಇಲ್ಲಿ ಸುತ್ತುತ್ತಿದೆ ಅಂತ ಹಲವಾರು ವರ್ಷಗಳ ಹಿಂದೆಯೇ ನಂಬಿಕೆ ಇತ್ತು. ಹೀಗೆ ಕೆಲವು ದಶಕಗಳಿಂದ ಈ ಬಿಳಿ ಸೀರೆ ಉಟ್ಟ ಹೆಣ್ಣಿನ ಕತೆ ಬರಲು ಪ್ರಾರಂಭವಾಯಿತು. ಅಸಲಿಗೆ ಏನು ಸ್ಟೋರಿ ಅಂದ್ರೆ, ನೀವೀಗ ಮದುವೆಯಾಗದ ಯುವಕ, ನೀವು ಡೆಲ್ಲಿಯಲ್ಲಿ ಕಾರ್ನಲ್ಲಿ ಈ ಕಂಟೋನ್ಮೆಂಟ್ ರಸ್ತೆಯಲ್ಲಿ ಹೋದ್ರೆ ಈ ಹೆಣ್ಣು ನಿಮ್ಮ ಹತ್ರ ಲಿಫ್ಟ್ ಕೇಳ್ತಾರೆ. ಆ ಹೆಣ್ಣು ನೋಡುವುದಕ್ಕೆ ಮದುವೆಗೆ ಹೊರಟ ಹೆಣ್ಣು ಹೇಗಿರುತ್ತೋ ಆ ರೀತಿ ಇರುತ್ತೆ ಅಂತ ಹೇಳಲಾಗಿದೆ. ನಮ್ಮಲ್ಲೆಲ್ಲ ಬಿಳಿ ವಸ್ತ್ರವನ್ನ ಮದುವೆಗೆ ಬಳಸುವುದಿಲ್ಲ. ಅಂದ್ರೆ ಉತ್ತರ ಭಾರತದಲ್ಲಿ ಮದುವೆಗೆ ಬಿಳಿ ವಸ್ತ್ರವನ್ನ ಕೆಲವರು ಬಳಸುತ್ತಾರೆ. ಹೀಗೆ ಮದುವೆ ಹೆಣ್ಣಿನ ರೀತಿ ಬಿಳಿ ವಸ್ತ್ರ ಧರಿಸಿ ರಾತ್ರಿಯ ಸಂದರ್ಭದಲ್ಲಿ ಕಾರಿನಲ್ಲಿ ಪ್ರಯಾಣ ಮಾಡುವವರ ಹತ್ತಿರ ಲಿಫ್ಟ್ ಕೇಳಿದ್ರೆ ಹೇಗಿರುತ್ತೆ. ಹೀಗೆ ಕೆಲವರು ಕಾರನ್ನ ಏನಾದ್ರೂ ಲಿಫ್ಟ್ ಕೊಡೋಣ ಅಂತ ನಿಲ್ಲಿಸಿದ್ರೆ ಆ ಹೆಣ್ಣು ಕಾರಿನೊಳಗೆ ಹತ್ತಿದ ನಂತರ ಆ ಹೆಣ್ಣು ಸ್ವಲ್ಪವೇ ಮಾತನಾಡಲು ಪ್ರಾರಂಭಿಸ್ತಾಳೆ. ಎಲ್ಲಿಗೆ ಹೋಗ್ಬೇಕು ಅಂತ ನಾವು ಕೇಳಿದ್ರು ಅದಕ್ಕೆ ಉತ್ತರ ಬರಲ್ಲ. ಆದ್ರೆ ನಮ್ಮ ಬಗ್ಗೆ ಈ ಹೆಣ್ಣು ಹೆಚ್ಚಾಗಿ ಕೇಳುತ್ತಾರೆ. ನಮ್ಮ ರಿಲೇಶನ್ಶಿಪ್ ಯಾರೊಂದಿಗೆ ಇದೆ, ಹೇಗಿದೆ ಅಂತೆಲ್ಲ, ನೀವು ಪ್ರೀತಿಸುವ ಹುಡುಗಿಯೊಂದಿಗೆ ನ್ಯಾಯವಾಗಿದ್ದೀರಾ ಇಲ್ವೋ, ಈ ರೀತಿಯ ಪ್ರಶ್ನೆಗಳನ್ನ ಆ ಹುಡುಗಿ ಕೇಳುತ್ತಾಳೆ ಅಂತೆ. ಹೀಗೆ ಆ ಹೆಂಗಸು ಫ್ಲರ್ಟ್ ಮಾಡಿ ನಮ್ಮ ಹತ್ತಿರ ಬಂದ್ರು, ನೀವು ಇಲ್ಲಮ್ಮ, ನಾನು ಆಲ್ರೆಡಿ ರಿಲೇಶನ್ಶಿಪ್ ನಲ್ಲಿದ್ದೀನಿ,
ನನಗೆ ಬೇರೆ ಹೆಣ್ಣಿನ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಆ ಹೆಣ್ಣು ನಾವು ಮಾತನಾಡುತ್ತಿರುವಾಗಲೇ ಅಲ್ಲಿಂದ ಮಾಯವಾಗುತ್ತಾಳೆ ಅಂತೆ. ಒಂದು ಪಕ್ಷ ನಾವು ಹುಡುಗಿ ಚೆನ್ನಾಗಿದ್ದಾಳೆ ಅಂದುಕೊಂಡು ಅಡ್ವಾಂಟೇಜ್ ತೆಗೆದುಕೊಳ್ಳಲು ಹೋದಲ್ಲಿ ಆ ಪ್ರೇತ ನಿಮ್ಮನ್ನ ನೆಮ್ಮದಿಯಾಗಿ ಇರುವುದಕ್ಕೆ ಬಿಡಲ್ವಂತೆ. ನೀವು ಎಲ್ಲಿಗೆ ಹೋದ್ರೂ ಆ ಜಾಗವೇ ಒಂದು ರೀತಿ ಫ್ರೀಸ್ ಆಗುವ ರೀತಿ ಟೆಂಪರೇಚರ್ ಕಡಿಮೆ ಮಾಡುವುದು, ದೂರದಿಂದ ಯಾರೋ ನಿಮ್ಮನ್ನ ನೋಡುತ್ತಿರುವ ಹಾಗೆ ಅನಿಸುವುದು, ಹಿಂಬಾಲಿಸುತ್ತಿರುವ ಹಾಗೆ ಅನಿಸುವುದು ಎಲ್ಲವೂ ಆಗುತ್ತದಂತೆ. ಹೀಗೆ ಕಾರ್ನಲ್ಲಿದ್ದಾಗ ಕಾರ್ ಇಂಜಿನ್ ಅಲ್ಲೇ ಆಫ್ ಆಗಿಬಿಡುತ್ತೆ ಅನ್ನುವ ನಂಬಿಕೆಯು ಹಿಂದಿಗೂ ಹಲವಾರು ಜನರಲ್ಲಿದೆ. ಒಂದು ವೇಳೆ ಯಾರಾದ್ರೂ ಕಾರಿನಲ್ಲಿ ಹೋಗುವಾಗ ಲಿಫ್ಟ್ ಕೊಡದೆ ಹೋದ್ರೆ ಆ ಪ್ರೇತ ಆ ಕಾರನ್ನ ಹಿಂಬಾಲಿಸಿಕೊಂಡು ಬರುತ್ತೆ ಅಂತಾನು. ಯಾವ ರೀತಿ ಅಂದ್ರೆ ಕಾರ್ನಲ್ಲಿ ವೇಗವಾಗಿ ಹೋಗುವಾಗ ಆ ಪ್ರೇತ ನಮ್ಮ ಪಕ್ಕದಲ್ಲೇ ಆ ವೇಗಕ್ಕೆ ಸಮನಾಗಿ ಬರುತ್ತೆ ಅಂತಾನು ನಂಬಲಾಗಿದೆ. ಆ ಕಂಟೈನ್ಮೆಂಟ್ ದಾಟಿದ ನಂತರ ಮಾಯವಾಗಿ ಬಿಡುತ್ತೆ ಅಂತ ಹೇಳಲಾಗಿದೆ. ಒಂದು ವೇಳೆ ಯಾರಾದ್ರೂ ಲಿಫ್ಟ್ ಕೊಡುವಾಗ ಆ ಹೆಣ್ಣಿನೊಂದಿಗೆ ಫ್ಲರ್ಟ್ ಮಾಡಿದ್ರೆ ಅವರ ಕಥೆನೇ ಮುಗೀತು ಅನ್ನುವುದೇ ಇಲ್ಲಿರುವ ನಂಬಿಕೆ. ಯಾಕೆ ಈ ರೀತಿ ಆ ಹೆಣ್ಣು ಯಾಕೆ ಬರಬೇಕು, ಅವರು ಪ್ರೇತ ಆಗಿ ಕಾಡ್ತಿರೋದೇಕೆ ಅಂತ ಕೇಳಿದ್ರೆ ಅದಕ್ಕೊಂದು ಬ್ಯಾಕ್ ಸ್ಟೋರಿ ಇದೆ. ಹಲವು ವರ್ಷಗಳ ಹಿಂದೆ ಈ ಹೆಣ್ಣು ತನ್ನ ಮದುವೆಗೆ ಹೊರಟು ಹೋಗುತ್ತಿದ್ದಾರೆ. ಉತ್ತರ ಭಾರತದ ಹಲವೆಡೆ ಮದುವೆಯನ್ನ ರಾತ್ರಿ ನಡೆಸುತ್ತಾರೆ. ಹೀಗೆ ಮದುವೆ ಹೆಣ್ಣಿನ ರೀತಿ ಹೊರಟು ಒಂದು ಕಾರಿನಲ್ಲಿ ಹೋಗುತ್ತಿದ್ದಾರೆ. ಈ ಹೆಣ್ಣು ಹೋಗುತ್ತಿರಬೇಕಾದ್ರೆ ದಿಲ್ಲಿ ಕಂಟೋನ್ಮೆಂಟ್ ರಸ್ತೆಯಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಸುತ್ತ ಕಾಡಿನಿಂದ ಒಳಗೊಂಡಿರುವ ಜಾಗ. ಈ ರಸ್ತೆಯಲ್ಲಿ ಕಾರು ಹೋಗುತ್ತಿರುವಾಗ ಒಂದು ಅಪಘಾತ ಸಂಭವಿಸಿದೆ. ಈ ಅಪಘಾತದಲ್ಲಿ ಈಕೆಯ ಅಪ್ಪ ಅಮ್ಮ ಎಲ್ಲರೂ ಆ ಜಾಗದಲ್ಲೇ ಮರಣ ಹೊಂದಿದ್ರು. ಈ ಹೆಣ್ಣಿನ ಆಸೆಯೇ ತನ್ನ ಲವ್ವರ್ ಅನ್ನ ಮನೆಯಲ್ಲಿ ಒಪ್ಪಿಸಿ ಮದುವೆಯಾಗಬೇಕೆಂಬುದು ಇರುತ್ತೆ. ಈಕೆಯ ಫ್ಯಾಮಿಲಿಯನ್ನ ಒಪ್ಪಿಸಿ ಹುಡುಗನ ಸಂಬಂಧಿಕರನ್ನ ಒಪ್ಪಿಸಿ ಮದುವೆಯಾಗುವುದಕ್ಕೆ ಹೋಗುತ್ತಿರುವಾಗ ಆ ಸಂದರ್ಭದಲ್ಲಿ ತನ್ನ ತಂದೆ ತಾಯಿಯನ್ನ ಕಳೆದುಕೊಂಡ ನಂತರ ಆ ಹೆಣ್ಣು ಹೇಗಾದ್ರೂ ತನ್ನ ಲವರ್ ಜೊತೆನೆ ಮದುವೆ ಆಗಲ್ವಾ ಅಂತ ಲಿಫ್ಟ್ ಕೇಳಿಕೊಂಡು ಆ ರಸ್ತೆಯಲ್ಲಿ ನಿಂತಿದ್ದಾರೆ. ಆದ್ರೆ ಆ ಸಂದರ್ಭದಲ್ಲಿ ಮದ್ಯ ಸೇವನೆ ಮಾಡಿಕೊಂಡು ಕಾರು ಚಲಾಯಿಸಿಕೊಂಡು ಬರುತ್ತಿದ್ದ ಯುವಕನೊಬ್ಬ ಲಿಫ್ಟ್ ಕೇಳುತ್ತಿದ್ದ ಈ ಹುಡುಗಿಯನ್ನ ಗುದ್ದಿ ಆಕ್ಸಿಡೆಂಟ್ ಮಾಡಿ ತಲೆ ಕೆಡಿಸಿಕೊಳ್ಳದೆ ಅಲ್ಲಿಂದ ಹೋಗಿದ್ದಾನೆ. ಹೀಗೆ ಈ ಹೆಣ್ಣು ಹಲವು ವರ್ಷಗಳಿಂದ ತನ್ನ ಈಡೇರದ ಈ ಆಸೆಗಾಗಿ ಎಲ್ಲರನ್ನ ಕಾಡುತ್ತಿದ್ದಾಳೆ ಅಂತ ಹೇಳಲಾಗಿದೆ. ಹೆಣ್ಣಿನ ಆಸೆ ಏನಾಗಿತ್ತು ಅಂದ್ರೆ ಹೇಗಾದ್ರೂ ಆ ಮದುವೆ ಆಗುತ್ತಿರುವ ಜಾಗಕ್ಕೆ ಹೋಗ್ಬೇಕು, ಯಾಕಂದ್ರೆ ಕಷ್ಟಪಟ್ಟು ಮನೆಯಲ್ಲೆಲ್ಲ ಒಪ್ಪಿಸಿ ಹಲವು ವರ್ಷದ ನಂತರ ಇನ್ನೇನು ಮದುವೆ ಆಗಬೇಕು ಅನ್ನುವಾಗ ಈ ರೀತಿಯ ಅಪಘಾತ ಸಂಭವಿಸಿದೆ. ಎಲ್ಲರೂ ಮರಣ ಹೊಂದಿದ ನಂತರ ಆ ಹೆಣ್ಣು ಲಿಫ್ಟ್ ಕೇಳಿದಾಗ್ಲೂ ಸಹ ಅಂದ್ರೆ ತನ್ನ ತಂದೆ ತಾಯಿಯನ್ನ ಕಾಪಾಡೋದಕ್ಕೋ ಅಥವಾ ಮದುವೆಗೆ ಹೋಗುವುದಕ್ಕಾಗ್ಲಿ ಅಂತ ಸಂದರ್ಭದಲ್ಲಿ ಇನ್ನೊಬ್ಬ ಕಾರಿನಿಂದ ಗುದ್ದಿಕೊಂಡು ಹೋದ ಅನ್ನುವುದು ಆ ಹೆಣ್ಣಿನ ಆತ್ಮಕ್ಕೆ ತೃಪ್ತಿ ನೀಡಿಲ್ಲ ಅಂತ ನಂಬಲಾಗಿದೆ. ಅದಕ್ಕಾಗಿಯೇ ಈ ಹೆಣ್ಣು ಆ ದಿಲ್ಲಿ ಕಂಟೋನ್ಮೆಂಟ್ ಜಾಗದಲ್ಲಿ ಪ್ರೇತವಾಗಿ ಸುತ್ತುತ್ತಿದ್ದಾರೆ ಅಂತ ನಂಬಲಾಗಿದೆ. ರಾತ್ರಿ 1 ರಿಂದ 4 ಯಾವಾಗ ಹಲವು ಯುವಕರು ಎಣ್ಣೆ ಕುಡಿದು ಕಾರು ಓಡಿಸ್ತಾರೋ ಆ ರೀತಿಯ ಸಂದರ್ಭದಲ್ಲೇ ಈ ಹೆಣ್ಣು ಅಥವಾ ಈ ಪ್ರೇತ ಈ ರೀತಿ ಮಾಡುತ್ತೆ ಅಂತ ಹೇಳಲಾಗಿದೆ. ಈ ವಿಷಯಕ್ಕೂ ಹಾಗೂ ಈ ಕಾರಿನಲ್ಲಿ ಹತ್ತು ಕುಳಿತ ಪ್ರೇತ ಈ ಯುವಕ ನ್ಯಾಯವಾಗಿದ್ದಾನೋ ಇಲ್ವೋ ಅಂತ ತಿಳಿದುಕೊಳ್ಳುವುದಕ್ಕೆ ಏನು ಸಂಬಂಧ ಅಂತ ಕೇಳಿದ್ರೆ ಈ ಹೆಣ್ಣು ಮರಣ ಹೊಂದಿದ ಮೇಲೆ ಈ ಮದುವೆಗಾಗಿ ವೇಟ್ ಮಾಡುತ್ತಿದ್ದ ಹುಡುಗನಿದ್ನಲ್ಲ ಈ ಹೆಣ್ಣಿನ ಲವ್ವರ್, ಆ ಹುಡುಗ ಬೇರೊಂದು ಹುಡುಗಿಯನ್ನ ಆ ಸಂದರ್ಭದಲ್ಲಿ ಮದುವೆಯಾದ ಅನ್ನುವ ಕಾರಣಕ್ಕೆ ಈ ಹೆಣ್ಣು ನೀನು ನನಗೆ ಲಾಯಲ್ ಆಗಿ ಇಲ್ಲ ಅನ್ನೋ ಕಾರಣಕ್ಕೆ ಈ ಪ್ರೇತ ಯಾರಾದ್ರೂ ಕಾರಿನಲ್ಲಿ ಲಿಫ್ಟ್ ಕೊಡುವಾಗ ಒಂದು ವೇಳೆ ನಿನಗೆ ಗರ್ಲ್ ಫ್ರೆಂಡ್ ಇಲ್ಲ ಅಂದ್ರೆ ಏನು ಮಾಡ್ತಿದ್ದೆ, ಒಂದು ವೇಳೆ ನಿನಗೆ ನೀನು ಪ್ರೀತಿಸಿದ ಹುಡುಗಿ ಸಿಗ್ಲಿಲ್ಲ ಅಂದ್ರೆ ಏನು ಮಾಡ್ತೀಯ ಅಂತ ಈ ಹುಡುಗರು ಮೋಸ ಮಾಡ್ತಾರೋ ಇಲ್ವೋ ಅನ್ನುವ ರೀತಿ ಕೆಲವು ಪ್ರಶ್ನೆಗಳನ್ನು ಕೇಳುತ್ತೆ ಅಂತಾನು. ಯಾವ ಹುಡುಗರು ಇಲ್ಲ ನನಗೆ ನನ್ನ ಹುಡುಗಿನೇ ಬೇಕು ಬೇರೆ ಯಾವ ಹುಡುಗಿನೂ ಬೇಡ ಅಂತಾರೋ ಅವರನ್ನ ಈ ಹೆಣ್ಣು ಬಿಟ್ಟು ಬಿಡುತ್ತಾಳೆ ಅಂತಾನು ನಂಬಲಾಗಿದೆ. ಒಂದು ವೇಳೆ ಆ ಹುಡುಗರು ಇವಳಿಲ್ಲ ಅಂದ್ರೆ ಇನ್ನೊಬ್ಬಳನ್ನ ಮದುವೆ ಆಗ್ತೀನಿ ಅಂತಾರೋ ಅಂತವರಿಗೆ ಆ ಹೆಣ್ಣು ಕಾರಿನ ಇಂಜಿನ್ ವರ್ಕ್ ಆಗದೆ ಇರೋ ಹಾಗೆ ಮಾಡಿ ಆ ಜಾಗವನ್ನೆಲ್ಲ ಕೋಲ್ಡ್ ಮಾಡಿ ಪ್ರೇತದ ರೂಪ ತಾಳಿ ಭಯಪಡಿಸುತ್ತಾಳೆ ಅಂತ ಹೇಳಲಾಗಿದೆ. ಇದು ದಿಲ್ಲಿ ಕಂಟೋನ್ಮೆಂಟ್ನ ಬಗ್ಗೆ ಇರುವ ಹಲವು ಕಥೆಯಲ್ಲಿ ಇದು ಒಂದು.